ಕನಕಪುರದ ರೂರಲ್ ಕಾಲೇಜ್ನಲ್ಲಿ ಜಿ.ಡಿ. ಮಹದೇವ್ ಗಟ್ಟಿಗುಂದ ಬರೆದಿರುವ ಮಿಥುನ ಪಕ್ಷಿಗಳು ಕವನ ಸಂಕಲನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆರ್.ಇ.ಎಸ್. ಕಾಲೇಜು ಅಧ್ಯಕ್ಷರಾದ ಶ್ರೀಕಂಠ ಅವರು ವಹಿಸಿದರು. ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಅವರು ಪುಸ್ತಕ ಬಿಡುಗಡೆ ಮಾಡಿ ಮಹದೇವ್ ಅವರಿಗೆ ಶುಭ ಹಾರೈಸಿದರು. ಇನ್ನು ಆರ್.ಇ.ಎಸ್. ಅಧ್ಯಕ್ಷರಾದ ಶ್ರೀಕಂಠ ಅವರು ಮಾತನಾಡಿ, ಮಹದೇವ್ ಅವರು ನಮ್ಮ ಕಾಲೇಜಿನಲ್ಲಿ ಓದಿದವರು, ವ್ಯವಸಾಯ ಮಾಡಿಕೊಂಡು ಕವಿ ಆಗಿರುವುದು ಖುಷಿ ತಂದಿದೆ ಎಂದರು. ನನ್ನ ಹೆಸರು ಜಿ.ಡಿ. ಮಹದೇವ್ ಗಟ್ಟಿಗುಂದ ಅಂತ. ಕನಕಪುರ ತಾಲೂಕಿನಿಂದ 43 ಕಿಲೋಮೀಟರ್ ಗಡಿ ಭಾಗದಲ್ಲಿರುವಂಥ ತಮಿಳುನಾಡು ಗಡಿ ಭಾಗದಲ್ಲಿರುವಂಥ ಗ್ರಾಮ ನಮ್ಮದು. ನಾನು ನನ್ನ ಇವತ್ತಿನ 2ನೇ ಕವನ ಸಂಕಲನ ಮಿಥುನ ಪಕ್ಷಿಗಳು ಬಿಡುಗಡೆಯಾಗಿದೆ. ಇದಕ್ಕೆ ಮುಂಚೆ ನಂದು ಹಸಿಮಣ್ಣಿನ ಆಡುವಂಥ ಮತ್ತೊಂದು ಕವನ ಸಂಕಲನ ಬಿಡುಗಡೆಯಾಗಿತ್ತು. ನಾನು ಇದೇ ರೂರಲ್ ಕಾಲೇಜಿನಲ್ಲಿ ತಾಂತ್ರಿಕ ವಿದ್ಯಾಲಯನ ಲ್ಯಾಬ್ ಟೆಕ್ನಿಷಿಯನ್ ವಿಭಾಗದಲ್ಲಿ ಮಾಡಿರ್ತೀನಿ. ತದನಂತರ ಸ್ವಂತ ಊರಿಗೆ ತೆರಳಿ ವ್ಯವಸಾಯನ ನಂಬಿಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ. ಜೊತೆಗೆ ನನಗೆ ಹಲವಾರು ಕನ್ನಡದ ವಿಶೇಷ ಕಾರ್ಯಕ್ರಮಗಳಲ್ಲಿ ವಿಶೇಷ ಆಸಕ್ತಿ ಇರೋದರಿಂದ ನಾನು ಏನಾರ ಮಾಡಬೇಕಲ್ಲ ಅಂತ ಕವಿತೆಗಳನ್ನು ಬರೆಯೋಕ್ಕೆ ನಾನು ಪ್ರಾರಂಭ ಮಾಡಿದೆ. ತದನಂತರದಲ್ಲಿ ಬರಿತಾ ನನ್ನ ಕವಿತೆಗಳು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದ ಗುಲ್ಬರ್ಗದಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲೂ ಕೂಡ ನಾನು ನನ್ನ ಕವಿತೆಯನ್ನು ವಾಚನ ಮಾಡಿದ್ದೀನಿ. ಇವತ್ತು ನಂದು 2ನೇ ಸಂಕಲನ ಮಿಥುನ ಪಕ್ಷಿಗಳು ಬಿಡುಗಡೆಯಾಗಿದೆ. ಹಸಿಮಣ್ಣಿನ ಆಡು ಕವನ ಸಂಕಲನಕ್ಕೆ 2014-15ರಲ್ಲಿ ಬುದ್ಧ ಬಸವ ಗಾಂಧಿ ಟ್ರಸ್ಟ್ ವತಿಯಿಂದ ನಡೆದ ಅಖಿಲ ಕರ್ನಾಟಕ ಸಾಹಿತ್ಯ ಸಮಾವೇಶ ಸಮ್ಮೇಳನದಲ್ಲಿ ನನ್ನ ಪುಸ್ತಕಕ್ಕೆ ಪ್ರಥಮ ಬಹುಮಾನ ಬಂದಿದೆ. ಸದ್ಯಕ್ಕೆ ಅದೊಂದು ಬಹುಮಾನ ಬಂದಿದೆ. ಈಗ 2ನೇ ಕೃತಿಯನ್ನು ನಾನು ಈಗ ನಿಮ್ಮ ಮುಂದೆ ಇರಿಸಿದ್ದೀನಿ. ಮುಂದೆ ಕಾದು ನೋಡಬೇಕು ಸರ್. ನಾನು ಕಳೆದ 25 ವರ್ಷಗಳಿಂದಲೂ ಕೂಡ ಜಿಲ್ಲಾ ಸಾಹಿತ್ಯ ಪರಿಷತ್ ಘಟಕ, ತಾಲೂಕು ಸಾಹಿತ್ಯ ಪರಿಷತ್ ಘಟಕದಲ್ಲಿ ಸಂಚಾಲಕನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಕೆಲವು ಅವಧಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಹಾಗೆ ಜಿಲ್ಲಾ ಘಟಕದ ವತಿಯಿಂದ ನಮಗೆ ಸಂಘಟನೆ ಅಂತ ಬಂದಾಗ ಸಂಘಟಕರಾಗಿ ಗಡಿ ಭಾಗದಲ್ಲಿ ನಡೆಯುವಂಥ ಹಲವಾರು ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ತಾಲೂಕು ಮಟ್ಟದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಜಿಲ್ಲಾ ಮಟ್ಟದಲ್ಲೂ ಕೂಡ ನಾನು ಹಲವಾರು ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೀರಣಗೆರೆ ಜಗದೀಶ್, ಕತೆಗಾರ ಸ್ವಾಮಿ ಪೊನ್ನಾಚಿ, ರಾಮನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ.ಟಿ. ನಾಗೇಶ್, ಮಾಜಿ ಅಧ್ಯಕ್ಷ ಬಿ.ಟಿ. ಚಿಕ್ಕಪುಟ್ಟೇಗೌಡ ಉಪಸ್ಥಿತರಿದ್ದರು.